ಬನ್ನಿ ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಪೊಲಿಟಿಕಲ್ ಸೈನ್ಸು ಒಂದೇ ಒಂದು ದಿನ ಇದೆ ಸರ್, ಏನಾದರೂ ಮಾಡಿ ಇಂಗ್ಲೀಷ್ ಮೀಡಿಯಮ್ ಅಂತ ಎಲ್ಲ 1 ಮಾರ್ಕ್ ಏನಂತೀರ MCQಸು, 1 ಮಾರ್ಕು ಮ್ಯಾಚ್ ದ ಫಾಲೋಯಿಂಗ್ ಹಾಗೂ 1 ಅಂಕದ ಈ ಫಿಲ್ ಇನ್ ದ ಬ್ಲ್ಯಾಂಕ್ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡೋಣ. ಇದರಿಂದ ಕಡಿಮೆ ಅಂದರೂ 99% ಎಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಕನ್ಸಿಡರ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಮಾರ್ಕ್ ದಿ ಕರೆಕ್ಟ್ ಆನ್ಸರ್ ರಿಲೇಟಿಂಗ್ ಟು ದ ಇಶ್ಯೂ ಆಫ್ ರೀಪೋಲ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಓದ್ಕೊಳ್ಳಿ. ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ಎ ವೋಟರ್ ವೈಲೇಟ್ಸ್ ಎಲೆಕ್ಷನ್ ನಾರ್ಮ್ಸ್ ಅಂತ, ಅದೇ 100% ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ ಬಿ ಆಗಿ ಇರುತ್ತದೆ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ 5th June ಈಸ್ ದ ರೈಟ್ ಆನ್ಸರ್. ನೇಮ್ ದಿ ಡಿಕ್ಟೇಟರ್ ಆಫ್ ಲಿಬಿಯಾ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಮುಮ್ಮರ್ ಗಡಾಫಿ ಅನ್ನುವಂಥದ್ದು. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ವಿಚ್ ಆರ್ಗನೈಸೇಷನ್ ವಿಲ್ ಸೇವ್ ದಿ ಫ್ಯೂಚರ್ ಜನ್ರೇಷನ್ ಫ್ರಮ್ ದಿ ಡಿಸ್ಟ್ರಕ್ಷನ್ ಆಫ್ ವಾರ್ ಅಂತ ಇದೆ. ಲುಕ್ ಅಟ್ ದ ಪಿಕ್ಚರ್ ಅಂತ ಇದೆ. ಯಾರು ಏನು ಮಾಡಲ್ಲ ರೀ, ಪ್ರೆಸೆಂಟ್ ನಡೀತಾ ಇಲ್ವಾ ಈಗ ಯುದ್ಧಗಳು, ಬನ್ನಿ UNO ಅಂತ ನಾವು ಅಂದ್ಕೋಬೇಕಷ್ಟೆ, ಆಯಿತಾ. UNO ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 5 ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಬೆಸ್ಟ್ ಸೂಟಬಲ್ ಅಂತ ಇದೆ. ಯಾವುದು ಕರೆಕ್ಟಾಗಿ ಸೂಟಬಲ್ ಆಗಿರುವಂಥದ್ದು ಅಂತ 4 ಆಪ್ಷನನ್ನು ನೀಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಝೋನ್ ಜೈ ಸೈಂಡ್ ಪಂಚಶೀಲ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ ಸಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ದಿ ಡ್ಯಾಶ್ ಶಲ್ ನಾಟ್ ಬಿ ಡಿಸ್ಕ್ವಾಲಿಫೈಡ್ ಅಂಡರ್ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್, ಹಿ ಕ್ವಿಟ್ ಹೀಸ್ ಆರ್ಗನೈಸೇಷನ್ ಅಂತ ಇದೆ. ಹೌದಲ್ವಾ, ಒರಿಜಿನಲ್ ಪಾರ್ಟಿ ಅಂತ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ದಟ್ ಈಸ್ ಸ್ಪೀಕರ್ ಈಸ್ ದ ರೈಟ್ ಆನ್ಸರ್. ದಿ ಬಯೋಡೈವರ್ಸಿಟಿ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 2002 is the right answer. The dash identify the identity politics ಅಂತ ಇದೆ. That is L.A. Kaufman is the right answer. Question number 9 the International Court of Justice is located in dash ಅಂತ ಇದೆ. That is The Hague is the right answer. Question number 10 dash is the head of the CHOGM ಅಂತ ಇದೆ. ಇಂಗ್ಲೆಂಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮ್ಯಾಚ್ ದಿ ಫಾಲೋಯಿಂಗ್ ಮೈ ಡಿಯರ್ ಚಿಲ್ಡ್ರನ್. 100% ಎಲ್ಲ ಬರುವ ಪ್ರಶ್ನೆಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಬೌಂಡ್ರಿ ಕಮಿಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸರ್ ಕಿರ್ಕ್ ರ್ಯಾಡ್ಕ್ಲಿಫ್ ಅನ್ನುವಂಥದ್ದು ರೈಟ್ ಆನ್ಸರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಟ್ ಆನ್ಸರ್ ಈಸ್ ಮಸೂರಿ ಅಂತ. ದಟ್ ಈಸ್ ಮೆಸೂರಿ. ದಟ್ ಈಸ್ ಟೆರರಿಸಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಟೆರರ್ ಅನ್ನುವಂಥದ್ದು. ನೆಕ್ಸ್ಟು 24th October 1945 ಅಂತ ಇದೆ. ಸರಿಯಾದ ಉತ್ತರ ಬಂದು UNO ಇಸ್ ದ ರೈಟ್ ಆನ್ಸರ್. ಮೂಕ ನಾಯಕ ಅಂತ ಇದೆ. ಮೂಕ ನಾಯಕ ದಟ್ ಈಸ್ ಡಾಕ್ಟರ್ BR ಅಂಬೇಡ್ಕರ್ ಈಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮತ್ತೊಂದು ಕ್ವಶನ್ ಪೇಪರಿನ ಆಯಿತಾ MCQಸ್ಗಳ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ದಿ ಪ್ರೆಸೆಂಟ್ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ that is Gnanish Kumar is the right answer. Question number 2 consider the following picture and mark the first teacher who started education to the women ಅಂತ ಇದೆ. Savitri Bai Phule is the right answer. Question number 3 ಗಡಾಫಿ ಬ್ಯಾಂಡ್ ದಿಸ್ ಇನ್ ಲಿಬಿಯಾ ಇನ್ 1972 ಅಂತ ಇದೆ. ಗಡಾಫಿ ಏನನ್ನು ಬ್ಯಾನ್ ಮಾಡ್ತಾನೆ ಅಂದರೆ ಟ್ರೇಡ್ ಈಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ 3. ದ ವರ್ಲ್ಡ್ ಇಂಟರ್ನ್ಯಾಷನಲ್ ರಿಲೇಷನ್ ವಾಸ್ ಫಸ್ಟ್ ಯೂಸ್ಡ್ ಬೈ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಜೆರೆಮಿ ಬೆಂಥಮ್ ಇಸ್ ದ ರೈಟ್ ಆನ್ಸರ್ ಈಸ್ ಜೆರೆಮಿ ಬೆಂಥಮ್ ಅಂತ. ಕ್ವಶನ್ ನಂಬರ್ 5 ದಟ್ ಈಸ್ ಎಕ್ಸ್ಪೆನ್ಷನ್ ಆಫ್ CHOGM ಡ್ಯಾಶ್ ಅಂತ ಇದೆ. ದಟ್ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕಾಮನ್ ವೆಲ್ತ್ ಹೆಡ್ ಆಫ್ ಗೌರ್ಮೆಂಟ್ ಮೀಟಿಂಗ್ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್. ದಿ ಟೆನ್ಯೂರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 6 years ಈಸ್ ದ ರೈಟ್ ಆನ್ಸರ್. ಹೌದಲ್ವಾ, ದಟ್ ಈಸ್ ಡ್ಯಾಶ್ ಇಸ್ ದಿ ಬೇಸಿಕ್ ಪ್ರೊಫೆಷನ್ ಆಫ್ ಫಾರ್ಮರ್ಸ್ ಅಂತ ಇದೆ. ಅಗ್ರಿಕಲ್ಚರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ಡ್ಯಾಶ್ ಲೆಗಿಟಿಮೈಸ್ಡ್ ದಿ ಐಡೆಂಟಿಟಿ ಪೊಲಿಟಿಕ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ LGBT ಇಸ್ ದ ರೈಟ್ ಆನ್ಸರ್. ದಿ ಟೋಟಲ್ ಪರ್ಮನೆಂಟ್ ನಂಬರ್ ಕಂಟ್ರೀಸ್ ಆಫ್ ಏನಿದು ಸೆಕ್ಯೂರಿಟಿ ಕೌನ್ಸಿಲ್ ಇಸ್ ಡ್ಯಾಶ್. ಕ್ವಶನ್ ನಂಬರ್ 9 ರೈಟ್ ಆನ್ಸರ್ ಈಸ್ 5 ಡ್ಯಾಶ್ ಒನ್ ದಿ ಇಂದಿರಾ ಗಾಂಧಿ ಪ್ರೈಸ್ ಪೀಸ್ ಇನ್ 2013 ಅಂತ ಇದೆ. ಏಂಜಲ್ ಮಾರ್ಕಲ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಬನ್ನಿ ಈಗ ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಬೈಫುರ್ಕೇಷನ್ ಆಫ್ ಏನಿದು ಬೈಫುರ್ಕೇಷನ್ ಆಫ್ ಬಾಂಬೆ ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ 1960 ಇಸ್ ದ ರೈಟ್ ಆನ್ಸರ್. CAT ಅಂತ ಇದೆ. ದಟ್ ಈಸ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇಸ್ ದ ರೈಟ್ ಆನ್ಸರ್.
UAPA ಅಂತ ಇದೆ, ದಟ್ ಈಸ್ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆಫ್ ಪರ್ಮನೆಂಟ್ ಆ್ಯಕ್ಟ್ ಇಸ್ ದ ರೈಟ್ ಆನ್ಸರ್. ಲೀಗಲ್ ಆಫ್ ನೇಷನ್ ಅಂತ ಇದೆ, ರೈಟ್ ಆನ್ಸರ್ ಈಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇಸ್ ದ ರೈಟ್ ಆನ್ಸರ್. ಅಬಾಲಿಷನ್ ಆಫ್ ಸತಿ ಸಿಸ್ಟಮ್, ದಟ್ ಈಸ್ ರಾಜಾರಾಮ್ ಮೋಹನ್ ರಾಯ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಇಂಗ್ಲೀಷ್ ಮೀಡಿಯಂ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ದಿ ಆ್ಯಕ್ಟ್ ವಿಚ್ ಟ್ರಾನ್ಸ್ಫಾರ್ಮ್ ಪವರ್ ಫ್ರಮ್ ಕಂಪ್ನಿ ಟು ಕ್ರೌನ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿರುತ್ತೆ. 1858 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ದಿ ಪ್ರೆಸೆಂಟ್ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ರೈಟ್ ಆನ್ಸರ್ ಈಸ್ ಜ್ಞಾನೇಶ್ ಕುಮಾರ್. ದಿ ಪ್ರೈಮರಿ ಯೂನಿಟ್ ಆಫ್ ದಿ ಅಡ್ಮಿನಿಸ್ಟ್ರೇಟರ್, that is the district administrator is the right answer. Consider the below picture and mark the first teacher who started education in the women anta ide. Right answer is Savitribai Phule. Option B expand of RTE anta ide. Right answer is right to economy is the right answer. ಹಾಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಬಿ ಅನ್ನುವಂಥದ್ದು ರೈಟ್ ಆನ್ಸರ್. 1 ಓನ್ಲಿ ಅಂತ ಇದೆ ಅಲ್ವಾ, ಹಾಗೆ ಹಾಕಬೇಕು. ನಿಮ್ಮನ್ನು ಯಾಮರ್ಸ್ ಬಿಡ್ತಾರೆ, ನೆನಪಿರಲಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ ಮಕ್ಕಳ, ಬನ್ನಿ. ದಿ ಟೆನ್ಯೂರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಡ್ಯಾಶ್ ಅಂತ ಇದೆ. ದಟ್ ಈಸ್ 6 years ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ವಾಸ್ ದಿ ಲೀಡರ್ ಆಫ್ ನರ್ಮದಾ ಬಚಾವ್ ಆಂದೋಲನ್ ಅಂತ ಇದೆ. ದಟ್ ಈಸ್ ಮೇಧಾ Patkar is the right answer. Dash initiated the movement of Indian against corruption anta ide. That is Anna Hazare is the right answer. Anna Hazare. That is Dash is main terrorist group of Afghanistan anta ide. Taliban is the right answer. Question number 10 the total permanent member countries of a security council is dash. Right answer is 5. Match the following my dear children. Ida widow remarriage act anta ide. Right answer is 1856. League of Nations anta ide. Right answer is 1945. The next D Republica anta ide. Right answer is Jean Bodin is the right answer. Next comprehensive ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಇದೆ. ರೈಟ್ ಆನ್ಸರ್ ಈಸ್ CTBT ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಅಲ್ಲಂ ಅಂತ ಇದೆ. ದಟ್ ಈಸ್ LTTE ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಬನ್ನಿ ಈಗ ಮುಂದಿನ ಪ್ರಶ್ನೆ ಪತ್ರಿಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡೋಣ. ಐಡೆಂಟಿಫೈ ದ ಪಿಕ್ಚರ್ ಆ್ಯಂಡ್ ವೆನ್ ಡಿಡ್ ಇಟ್ ಕೇಮ್ ಇಂಟು ಫೋರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ 26 January 1949 ಇಸ್ ದ ಬರೆದಿದ್ದು ಮಕ್ಕಳು, ತಪ್ಪದು. ಸರಿಯಾದ ಉತ್ತರ 26 January 1950 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಎಕ್ಸ್ಪ್ಯಾನ್ಷನ್ ಆಫ್ NOTA ಅಂತ ಇದೆ. ರೈಟ್ ಆನ್ಸರ್ ಈಸ್ ನನ್ ಆಫ್ ದಿ ಆಲ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ನನ್ ಆಫ್ ದಿ ಆಲ್ ಅಂತ ಆಪ್ಷನ್ ಅದೇ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ನನ್ ಆಫ್ ದಿ ಎಬವ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನನ್ ಆಫ್ ದಿ ಎಬವ್ ಆಯಿತಾ. ಕ್ವಶನ್ ನಂಬರ್ 2ಗೆ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಆಲ್ ಇಂಡಿಯನ್ ಸರ್ವೀಸ್ ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಬಿ. ದಟ್ ಈಸ್ ಓನ್ಲಿ 1 ಅಂತ ಇದೆ ಅಲ್ವಾ, ದಟ್ ಈಸ್ ಇಂಡಿಯನ್ ಫಾರಿನ್ ಸರ್ವೀಸಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಹೌದಾ ತಪ್ಪಲ್ವಾ? ಹೀಗೆ ಎಕ್ಸಾಮಲ್ಲಿ ನಿಮ್ಮನ್ನು ಯಾಮರಿಸ್ತಾ ಇದ್ದಾರೆ. ಅರ್ಜೆಂಟ್ ಮಾಡಿ 0 ಮಾರ್ಕ್ಸ್ ತಗೋಬೇಡಿ ನಾಳೆ ಎಕ್ಸಾಮಲ್ಲಿ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್ ಇಸ್ ದ ರೈಟ್ ಆನ್ಸರ್. ಆದರೆ 1 ಅಂತ ಹಾಕಿದರೆ 0 ಮಾರ್ಕ್ಸ್ ಸಿಗುತ್ತೆ. ಆಪ್ಷನ್ ಬಿನೇ ಹಾಕಬೇಕು. ಆಪ್ಷನ್ ಬಿ ಅಂದರೆ 1 ಓನ್ಲಿ ಅಂತ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್ ಅಂತ. ಮನುಸ್ಮೃತಿ ವಾಸ್ ಇಂಪ್ಲಿಮೆಂಟೆಡ್ ಇನ್ ಡ್ಯಾಶ್ ಅಂತ ಇದೆ. 4ನೇ ಪ್ರಶ್ನೆ. ದಟ್ ಈಸ್ ಏನ್ರಿ ಇದು 185 BC is the right answer. The economic reform of perestroika and glasnost was enforced by dash ಅಂತ ಇದೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮೈಕಲ್ ಗಾರ್ಬೆಚೆ ಇಸ್ ದ ರೈಟ್ ಆನ್ಸರ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಡ್ಯಾಶ್ ಈಸ್ ಕಾಲ್ಡ್ ದ ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್ ಅಂತ ಇದೆ. ದಟ್ ಈಸ್ ಏನಿದು ಡಯಾರ್ಕಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಇಸ್ ದ ಬೇಸಿಕ್ ಪ್ರೊಫೆಷನ್ ಆಫ್ ಫಾರ್ಮರ್ಸ್ ಅಂತ ಇದೆ. ಅಗ್ರಿಕಲ್ಚರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ಡ್ಯಾಶ್ ಇಸ್ ದಿ ಆಂಟಿ ಕರಪ್ಷನ್ ಆರ್ಗನೈಜೇಷನ್ ಇನ್ ಸ್ವೀಡನ್ ಅಂತ ಇದೆ. ಬುಡ್ಸ್ ಮ್ಯಾನ್ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಕಮ್ಸ್ ಇನ್ ದಿ ಕನ್ಕರೆಂಟ್ ಲೀಸ್ಟ್ ಸಬ್ಜೆಕ್ಟ್ಸ್ ಅಂತ ಇದೆ. ದಟ್ ಈಸ್ ಎಜುಕೇಷನ್ ಇಸ್ ದ ರೈಟ್ ಆನ್ಸರ್. ದಿ ಸಮ್ ಟೋಟಲ್ ಆಫ್ ದಿ ಸ್ಟ್ರೆಂತ್ ಆಫ್ ಕ್ಯಾಪಬಿಲಿಟೀಸ್ ಆಫ್ ಸ್ಟೇಟ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಏನಂತೀರ ಅದಕ್ಕೆ ನೀವು, ನ್ಯಾಷನಲ್ ಪವರ್ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್ ಮೈ ಡಿಯರ್ ಚಿಲ್ಡ್ರನ್, ಈ ವಿಡಿಯೋದ ಲಾಸ್ಟ್ ಕೊನೆಯ ಘಟ್ಟದಲ್ಲಿದ್ದೇವೆ. ಲಾಸ್ಟ್ ಪಾರ್ಟ್, ಲಾಸ್ಟ್ ಕ್ವಶನ್. ಮ್ಯಾಚ್ ದಿ ಫಾಲೋಯಿಂಗ್ ಆಂಟಿ ಡಿಫೆಕ್ಷನ್ ಆ್ಯಕ್ಟ್ ಅಂತ ಇದೆ. ನೋಡಿ ಈಗ ಅದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ರಾಜೀವ್ ಗಾಂಧಿ ಇಸ್ ದ ರೈಟ್ ಆನ್ಸರ್. ಅಬಾಲಿಷನ್ ಆಫ್ ಸತಿ ಸಿಸ್ಟಮ್ ಎಲ್ಲರಿಗೂ ಕೂಡ ಗೊತ್ತು, ರಾಜಾರಾಮ್ ಮೋಹನ್ ರಾಯ್. WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಆರ್ಕಿಟೆಕ್ಟ್ ಆಫ್ ಸಾರ್ಕ್ ಅಂತ ಇದೆ. ಇದಕ್ಕೆ ಜಿಯಾ ರೆಹಮಾನ್ ಬಂಗ ಬಂಧು
ಬಂಗಬಂಧು ಅಂತ ಇದೆ, ಅದು ಶೇಖ್ ಮುಜಿಬುರ್ ರೆಹಮಾನ್ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಮೈ ಡಿಯರ್ ಚಿಲ್ಡ್ರನ್, ಕನ್ಸಿಡರ್ ದ ಫೀಚರ್ ಆ್ಯಂಡ್ ಮಾರ್ಕ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈಗ ಬನ್ನಿ, ಆಪ್ಷನ್ 3 ಮೆಂಬರ್ಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ, ಮಾರ್ಕ್ ದಿ ಕರೆಕ್ಟ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಮೆಂಬರ್ಸ್ ಎಷ್ಟು ಅಂತ, ದಟ್ ಈಸ್ 3. ಆಪ್ಷನ್ ಸಿ, ಮನುಸ್ಮೃತಿ ವಾಸ್ ಇಂಪ್ಲಿಮೆಂಟೆಡ್ ಇನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಇಸ್ 1885 AD ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಲೈಫ್ ಫೇರೆ ಮೀನ್ಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3, ದ ರೈಟ್ ಆನ್ಸರ್ ಈಸ್ ಫ್ರೀ ಮಾರ್ಕೆಟ್ ಈಸ್ ದ ರೈಟ್ ಆನ್ಸರ್. ವೆಸ್ಟ್ ಫೇಲಿಯಾ ಟ್ರೀಟಿ ವಾಸ್ ಮೇಡ್ ಆನ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 1648 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ದಿ ಎಕನಾಮಿಕ್ ರಿಫಾರ್ಮ್ಸ್ ಆಫ್ ಪೆರಿಸ್ಟ್ರೋಕಿಯಾ ಆ್ಯಂಡ್ ಗ್ಲಾಸ್ನೋಟ್ಸ್ ವಾಸ್ ಎನ್ಫೋರ್ಸ್ಡ್ ಬೈ ಡ್ಯಾಶ್ ಅಂತ ಇದೆ. ದಟ್ ಈಸ್ ಮೈಕಲ್ ಗಾರ್ಬಚೆ ಇಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೈ ಡಿಯರ್ ಚಿಲ್ಡ್ರನ್. ದಿ ಆ್ಯಂಟಿ ಡಿಫೆಕ್ಷನ್ ಫೋರ್ಸ್ ಇನ್ ದಿ ಇಯರ್ ಡ್ಯಾಶ್, ದಟ್ ಈಸ್ 1985 is the right answer. Dash was the leader of Narmada Bachao Andolan, that is Medha Patkar is the right answer. Question number 8, dash exercise the financial power during national emergency, that is the president is the right answer. In dash South Africa ಆಯಿತಾ become the member countries of BRICS ಅಂತ ಇದೆ. ಝೊರೋ ಇಸ್ ದ ರೈಟ್ ಆನ್ಸರ್. ಆಯಿತಾ, ಹೌದಲ್ವಾ, ಇದೆ ಅಲ್ವಾ ಆಪ್ಷನು? 2010 is the right answer. That is question number in 2010 South Africa become the member countries of BRICS anta. That is question number 10 my dear children. Dash is a nuclear supply group countries anta ide. NSG ಅನ್ನುವಂಥದ್ದು ರೈಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ ಮಕ್ಕಳ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೆ ಸರಿಯಾದ ಉತ್ತರ ಬಂದು 1885 ಅಂತ. JPSC ಅಂತ ಇದೆ. ರೈಟ್ ಆನ್ಸರ್ ಈಸ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಸ್ ದ ರೈಟ್ ಆನ್ಸರ್. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಇದಕ್ಕೆ ಸರಿಯಾದ ಉತ್ತರ ಬಂದು 1988 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಡಿ ರಿಪಬ್ಲಿಕಾ, ರೈಟ್ ಆನ್ಸರ್ ಈಸ್ ಜೀನ್ ಬಾಡಿನ್ ಇಸ್ ದ ರೈಟ್ ಆನ್ಸರ್. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ದಟ್ ಈಸ್ ದ UDHR ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. 100% ಈ ಒಂದು ವಿಡಿಯೋಯಿಂದ ಎಲ್ಲ ನಿಮ್ಮ 1 ಮಾರ್ಕು ಯಾವುದು MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಾಗೂ ಮ್ಯಾಚ್ ದ ಫಾಲೋಯಿಂಗ್ ಕವರ್ ಆಗುತ್ತೆ. ದಯವಿಟ್ಟು ಎಲ್ಲದೂ ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.